ಎಂತ ಕೆಲಸ ಮಾಡ್ಬಿಟ್ಟಿಯೆ. ನಾಳೆ ದುಡ್ಡು ಬಂದ್ಮೇಲೆ ಎಲ್ಲ ಹೋಗ್ಬಿಡ್ತಾ ಇದ್ವಲ್ಲೇ. ನೀವ್ ಕೇಳಿದ ತಕ್ಷಣ ಕೋಟಿ ರೂಪಾಯಿ ಕೊಡೋದಕ್ಕೆ ನಮ್ಮಪ್ಪ ಏನ್ ದುಡ್ಡಿನ ಗಿಡ ನೆಟ್ಟಿದಾರ? ನಿಮಗಷ್ಟು ಸುಲಭವಾಗಿ ದುಡ್ಡು ಸಿಗಕ್ಕೆ ನಾನ್ ಬಿಟ್ಬಿಡ್ತೀನ? ಫ್ರೆಂಡೇ ಹೋದ್ಮೇಲೆ ದುಡ್ಡಿಟ್ಕೊಂಡೇನೋ ಮಾಡೋದು. ನಾವು ಇರಬಾರ್ದು, ಇವ್ರು ಇರಬಾರ್ದು. ಕನಸ ಅಣ್ಣ ಇಲ್ಲಿ ಕೊಡೋಣ, ನಿನ್ ಕಾಲ್ ಕೊಡೋಣ. ಅಣ್ಣ ದುಡ್ಡು ಬಂದ್ಮೇಲೆ ನನ್ಗೂ ಒಂದ್ ಶೇರ್ ಇರುತ್ತೆ ಅಲ್ವಣ್ಣ? ಅವತ್ತು ಅವರೆಲ್ಲ ಎಕ್ಸಾಸ್ಟ್ ಫ್ಯಾನ್ ಹೊಡೆದಾಕಿ ಎಸ್ಕೇಪ್ ಆಗ್ಬೇಕಾದ್ರೆ ನಾನೇನಾದ್ರೂ ನಿಮ್ಗೆ ಹೆಲ್ಪ್ ಮಾಡ್ಲಿಲ್ಲ ಅಂದಿದ್ರೆ ಎಲ್ಲರೂ ಹೊರಗೋಗ್ತಾ ಇದ್ರು. ಪೊಲೀಸ್ನವರು ನಿಮ್ಮನ್ನೆಲ್ಲ ಸ್ಟೇಷನ್ಗೆ ಎತ್ತಾಕೊಂಡೋಗಿ ಹೆಂಗ್ ವರ್ಕ್ ಮಾಡ್ತಾ ಇದ್ರು ಅಂತ ನಿಮ್ಗೆ ಏನಾದ್ರು ಗೊತ್ತಾ ಅಣ್ಣ? ಅಣ್ಣ ನಿಮ್ಗೆ ಒಂದು ವಾರ ಉಪವಾಸ ಇರೋ ಓತಿ ಕ್ಯಾತ ತಗೊಂಡು ಅದ್ರ ಬಾಲ ಸುಟ್ಟಾಕಿ ನಿಮ್ ಚೆಡ್ಡಿ ಒಳಗೆ ಬಿಟ್ಬಿಡ್ತಿದ್ರಣ್ಣ. ಆ ಓತಿ ಕ್ಯಾತ ಅಣ್ಣ, ನೀವು ಜೀವನದಲ್ಲಿ ಸುಮಾರು ವಿಷಯಗಳನ್ನ ಕಳ್ಕೊಂಡ್ಬಿಡ್ತಿದ್ರಿ ಅಣ್ಣ. ಅಂತ ಪರಿಸ್ಥಿತಿ ನಿಮ್ ಶತ್ರುಗೂ ಬರಬಾರ್ದು, ಅದೇ ನನ್ನ ಆಸೆ ಅಣ್ಣ. ಅಣ್ಣ ಸ್ಪ್ಯಾನರ್ ಅಣ್ಣ, ನಿಮ್ ಬಟ್ಟೆ ಬಿಚ್ಚಾಕಿ ಬರೀ ಮೈಯಲ್ಲಿ ಐಸ್ ಬಾರ್ ಮೇಲೆ ನಿಮ್ನ ಉಲ್ಟಾ ಮಲಗಿಸಿ ಚಾಕು ತಗೊಂಡು ಕಲ್ಲಂಗ್ರಿ ಅಣ್ಣ ಡಿಸೈನ್ ಕಟ್ ಮಾಡೋ ತರ ನಿಮ್ ಬ್ಯಾಕ್ನ, ಆಮೇಲೆ ಜೀವನ ಪೂರ್ತಿ ಇಂಡಿಯನ್ ಟಾಯ್ಲೆಟ್ ಅಲ್ಲೂ ಕೂರಕ್ಕಾಗಲ್ಲ, ವೆಸ್ಟರ್ನ್ ಟಾಯ್ಲೆಟ್ ಅಲ್ಲೂ ಕೂರಕ್ಕಾಗಲ್ಲ ನಿಮ್ಗೆ. ವಾಸೋಣ, ನಿಮ್ಮನ್ನ ನೆನೆಸ್ಕೊಂಡ್ರೆ ಹೃದಯ ತುಂಬಾ ಭಾರ ಆಗುತ್ತಣ್ಣ. ಒಂದು ಲಾಠಿ ತಗೊಂಡು ಅದಕ್ಕೆ ನುಣ್ಣಿಗೆ ಮೆಣಸಿನ ಪುಡಿ ಸೌರಿ, ಈ ಸೂರ್ಯ ನಮಸ್ಕಾರದಲ್ಲಿ ಅಸ್ತಪಾದಾಸನ ಅಂತ ಒಂದಿದೆ, ಅದು ತುಂಬಾ ಡೇಂಜರ್ ಅಣ್ಣ. ಆ ಆಸನ ನಿಮ್ ಕೈಲಿ ಮಾಡಿಸಿ ಲಾಠಿ ತುದಿಗೆ 2 ಡ್ರಾಪ್ ಕೊಬ್ಬರಿ ಎಣ್ಣೆ, ಅಣ್ಣ ಈ ರೀತಿ ಲಾಠಿ ಟ್ರೀಟ್ಮೆಂಟ್ ಕೊಟ್ರೆ ಬೋಟಿ ಹಂಗೆ ರಿವರ್ಸ್ ಗೇರ್ ಅಲ್ಲಿ ಹೊರಗಡೆ ಬಂದ್ಬಿಡ್ತಾನ. ಗಣೇಶಣ್ಣ ನಿಮ್ಗೆ ಸರಿಯಾಗಿರೋ ದೊಣ್ಣೆ ತಗೊಂಡು ನ್ಯೂ ಡೆಲ್ಲಿ ಪಿಕ್ಚರ್ ಅಲ್ಲಿ ರೆಬ್ಬಲ್ ಸ್ಟಾರ್ ಅಂಬರೀಶ್ ಕೊಡಿತಾರಲ್ಲ, ಆ ತರ ಇಲ್ಲಿಂದ ಇಲ್ಲಿವರೆಗೆ ಆಕ ಸೀರೆ ಉಟ್ಕೊಂಡು ಹಣೆ ತುಂಬಾ ಕುಂಕುಮ ಇಟ್ಕೊಂಡು ಕೈಯಲ್ಲೊಂದ್ ಸೌಟ್ ಇಟ್ಕೊಳ್ಳೋದ್ ಬಿಟ್ಬಿಟ್ಟು ಚೆಡ್ಡಿ ಹಾಕೊಂಡು ಗನ್ ಎತ್ಕೊಂಡು ಇಲ್ಗೆ ಯಾಕಕ್ಕ ಕಿಡ್ನಾಪ್ ಅಂತ ಬಂದಿದ್ಯಾ? ಗೌಡ್ರು ಮನೆ ಕಿಚನ್ ಒಳಗೋಗಿರೋ ಕೋಳಿ ಜೀವಂತವಾಗಿ ಆಚೆ ಬರ್ಬೋದು, ಆದ್ರೆ ಪೊಲೀಸ್ ಸ್ಟೇಷನ್ ಒಳಗೋಗಿರೋ ಹೆಣ್ಣು ನೆಟ್ಟಗಾಚೆ ಬರಕ್ಕಾಗಲ್ಲ. ಪಾನ್ ಪರಾಕ್ ಹಾಕೊಂಡು ಲೇಡಿ ಕಾನ್ಸ್ಟೇಬಲ್ ಕೊಡೋ ಕಾಟಕ್ಕೆ ಒಳಗೋಬೇಕಾದ್ರೆ ಮುಸ್ಸಂಜೆ ಮಾತು ರಮ್ಯನ್ ತರ ಒಳಗೋಗಿರ್ತೀರಾ, ಹೊರಗಡೆ ಬರ್ಬೇಕಾದ್ರೆ ಪಿಕ್ಚರ್ ದೆವ್ವ. ಅಯ್ಯೋ ಎತ್ತಾಕ್ಬಿಡ್ರಪ್ಪ ಇವ್ರ ಕೈ ಕರಿ ನಗರ ಕಡಿಯ. ಅಯ್ಯೋ ಹೊಡಿಬೇಡಿ ಪ್ಲೀಸ್, ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಇವಾಗ ರಾಜ ಬ್ಯಾಟಿಂಗ್ ಸ್ಟಾರ್ಟ್. ಹಾಗೆ ಆಗಬೇಕು, ಹಲ್ಲು ಮುರಿಯಬೇಕು. ನೀನ್ ಎಕ್ಕುಟ್ಟೋಗ, ನೀನ್ ಹಾಳಾಗೋಗ, ನೀನ್ ಪಿನ್ನ ನಾಯಿ ಮನೆ ತಿನ್ನ. ಹೊಡಿರಿ. ನಾನ್ ಹೊಡಿಯೋದಿಲ್ಲ, ನನ್ ಶಾಪನೆ ಸಾಕಿ ಅವ್ನ್ಗೆ. ಬನ್ನೆ. ಮಹಾಮಂಗಳಾರತಿ ಟೈಮಲ್ಲಿ ಗಂಟೆ ಹೊಡೆದಂಗ್ ಹೊಡೆದ್ಬಿಟ್ರಲ್ಲಪ್ಪ. ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್. ಇವನ್ ಮಕ ನೋಡಿದ್ರೆ ಹುಚ್ಚು ಹೋಯಕ್ಕೂ ಮನ್ಸು ಬರಲ್ಲ. ಹೊಡೆದಿದ್ ಸಾಕು, ನಡ್ರ ಹೋಗೋಣ. ಒಂದ್ ಸೀರಿಯಸ್ ಮ್ಯಾಟರ್ ಮಾತಾಡ.
ಸಲಾಮ್ ಅಲೈಕುಂ ಸಲೀಂ ಬೈ 2 ಕೋಟಿ ಡೀಲ್ನ 4 ಕೋಟಿಗೆ ಫೈನಲೈಸ್ ಮಾಡಿದ್ದೀನಿ. ಓ ಆ ಹುಡುಗರ 1-5 ಲಕ್ಷ ಕೊಟ್ರೆ ಹೊಂಟೋಯ್ತಾರೆ. ನಕ್ರ ಇಕ್ರ ಮಾಡಿದ್ರೆ ಹೊಡೆದಿ ಹೊಸ್ಕಾಕ್ಬಿಡ್ತೀನಿ. ಅಚ್ಚ ಹೇಗ್ ಬಿಲಿಟ್ಟಿರೋ ಸಲೀಂ ಬೈ ಅವ್ನ್ ಬಿ ದೇಖ್ತಾ ಇದ್ದಾರೆ ಕರ್ತು. ಓಯ್ ಮಗ ಏನ್ರ ಮಾಡ್ತಾ ಇದ್ದೀರಾ? ಯಾವ್ದೋ ಜೋಕು ನಗ್ತಾ ಇದ್ದೆ. 4 ಕೋಟಿ ಫಿಕ್ಸಾ? ಅದೇ ಜೋಕು ಫಿಕ್ಸ್ ಏನ್ರ ಫಿಕ್ಸ್ ಹುಚ್ಚ ಬರ್ತೀನಿ. ಕೇಳ್ರಪ್ಪ ಕೇಳಿ. 11 ಗಂಟೆಗೆ ಇವ್ರ ತಂದೆಯವರು ದುಡ್ಡು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. 11 ಗಂಟೆ ನಂತರ ನಿಮ್ಮೆಲ್ಲರಿಗೂ ಬಿಡುಗಡೆ. ಓಕೆನಾ? ಅಣ್ಣ ಇದೇ ಖುಷಿನಾಗೆ ನನ್ನ ಹೆಂಡ್ರನ್ನ ರಿಲೀಸ್ ಮಾಡ್ಬಿಡ್ರಿ ಅಣ್ಣ. 4 ಕೋಟಿ ದುಡ್ಡು ಬರ್ಲಿ, ನಿಮ್ ಹೆಂಗಸರನ್ನು ಬಿಡ್ತೀವಿ, ಎಲ್ಲರನ್ನು ಬಿಡ್ತೀವಿ. ನನ್ ಲೆಕ್ಕಾಚಾರ ಸರಿ ಹೋಗ್ಬಿಡಿ ಅಲ್ಲಿಗೆ. ಡೋರ್ ತಗದ ಇದೆ, ಬನ್ನಿ. ಎಲ್ಲಿ ಯಾರು ಕಾಣಿಸ್ತಾ ಇಲ್ವಲ್ಲ? ಡೋರ್ ಕ್ಲೋಸ್ ಮಾಡ್ಕೊಂಡು ಮೇಲ್ಗಡೆ ಬನ್ನಿ. ಹಲೋ, ಯಾರಿದ್ದೀರಾ ಮನೇಲಿ? ಇದರಲ್ಲಿ ಮೈನ್ ಯಾರು? ನನ್ ಜೊತೆ ಡೀಲ್ ಮಾತಾಡ್ದವ್ರು ಯಾರು? ನೀನಾ ಇಲ್ಲ ನೀನು ಯಾರಿದ್ರಲ್ಲಿ? ಬೇಗ ಬನ್ನಿ, ನನಗೆ ಟೈಮ್ ಇಲ್ಲ, ಡೀಲ್ ಮುಗಿಸ್ಕೊಂಡು ಹೋಗ್ಬೇಕು. ಕಮಾನ್, ರೆಡಿ, ಕಮಾನ್. ಜ್ಯೂಸ್ ತಗೊಳ್ಳಿ, ಸುಟ್ಕೇಸ್ ಕೊಡಿ. ಹೊಡ್ದ ಅಂದ್ರೆ ತಲೆ ಮೊಟ್ಟೆ ಹೊಡೆದ್ಬಿಡ್ಬೇಕು. ಗೋಲ್ಡ್ ಖಾನ್ ಬೇಜಾರ್ ಮಾಡ್ಕೊಬಿಡಿ ಸರ್. ಸರ್ ಜ್ಯೂಸ್ ತಗೊಳ್ಳಿ, ಸುಟ್ಕೇಸ್. ಹೇಳ್ತಲ್ಲ ನಿಮ್ಗೆ ಲೆಗ್ ಪೀಸ್ ಕಡೆ ವಾಸು ಯಾರದು? ಯಾರು ಅದಾ? ಹಂಗಾರೆ ಇದ್ಯಾವ್ದು? ಪಾಪ ನಾಯಿ ಹೊಡ್ದಂಗ್ ಹೊಡಿತಿದ್ದಾರೆ. ಬೆಳಿಗ್ಗೆ ಎದ್ದು ಯಾರ ಮುಖ ನೋಡಿದ್ನೋ ಏನೋ. ಯಾರೋ ನೀನು ಕರೆಕ್ಟ್ ಆಗಿ 11 ಗಂಟೆ ಸಿಂಕ್ ಮಾಡ್ಕೊಂಡು ಒಳಗೆ ಬಂದಿದ್ಯಾ? ನಾನು ಭೂಮಿ ರಿಯಲ್ ಎಸ್ಟೇಟ್ ಏಜೆನ್ಸಿಯಿಂದ ಕೇಶು ಮೂರ್ತಿ ಅಂತ. ಈ ಮನೆಯವರು ಸೈಟ್ ಮಾರ್ತೀನಿ ಅಂತ ಫೋನ್ ಅಲ್ಲಿ ಡೀಲ್ ಮಾತಾಡಿದ್ರು. ಓ, ಕೇಶವಮೂರ್ತಿಗಳು ಅಂದ್ರೆ ನೀವೇನಾ? ಹೋದ್ ವಾರ ಫೋನ್ ಮಾಡಿದಕ್ಕೆ ಈ ವಾರ ಬಂದಿದ್ದೀರಲ್ರಿ ನೀವು. ಜಕ್ಕೆ ಅಳ್ಬೇಡಮ್ಮ, ನಾನಿದ್ದೀನೋ. ಅಳ್ಬೇಡ. ಡೋರ್ ಓಪನ್ ಮಾಡಿ, ಕ್ಲೋಸ್ ಮಾಡ್ಕೊಂಡು ಸೀದಾ ಮೇಲ್ಗಡೆ ಬನ್ನಿ. ವೆಲ್ಕಮ್ ಟು ದ ಪಾರ್ಟಿ. ಈಗ ಇನ್ಯಾರು ಬಂದ್ರು? ಶೀತಲ್ ಎಲ್ಲಿ? ಮೊದ್ಲು ದುಡ್ಡು. ಮೊದ್ಲು ಶೀತಲ್ ದುಡ್ಡು ಕೊಡು. ನೋ, ಫಸ್ಟ್ ಶೀತಲ್. ಮೊದ್ಲು ದುಡ್ಡು ತೋರ್ಸಲ್ಲ. ಶಟಪ್. ಈ ಗುಡ್ಡು ಬೆದರಿಕೆಗೆ ಹೆದರನಲ್ಲ ನಾನು. ಮೊದ್ಲು ಶೀತಲ್ ತೋರಿಸಿ, ಆಮೇಲೆ ದುಡ್ಡು. ಶೀತಲ್ ಪುಟ್ಟ, ಸೋ ಸ್ವೀಟ್ ಆಫ್ ಯು. ತಿಪ್ಪೇಸ್ವಾಮಿ. ತಿಪ್ಪೇಸ್ವಾಮಿನ ನಿಮ್ಮಪ್ಪ ಅಲ್ವಾ? ಸತ್ತ. ನೋ ಪ್ಲೀಸ್ ಸ್ಟಾಪ್ ಇಟ್. ಅವ್ರನ್ನ ಹೊಡಿಬೇಡಿ, ಅವ್ರು ನಮ್ ಡ್ಯಾಡಿ ಮ್ಯಾನೇಜರ್. ಲೋಕನಾಥಲ್ಲಿ ಅವರು ಕಾರಲ್ಲಿ ಕೂತಿದ್ದಾರೆ. ಶೀತಲ್ ನೋಡ್ಕೊಂಡ್ ಬಂದ್ರು, ಅದಕ್ಕೆ ಈ ಡೂಪ್ಲಿಕೇಟ್ ಸೂಟ್ ಕೇಸ್ ತಂದೆ. ನೀನ್ ಡೂಪ್ಲಿಕೇಟ್ ಸೂಟ್ ಕೇಸ್ ತಂದ್ರೆ ಒರಿಜಿನಲ್ ಯಾರ ಹತ್ರ ಇದೆಯಾ? ಒರಿಜಿನಲ್ ಅವ್ರ ಹತ್ರನೇ ಇದೆ. ಅಲೋ, ನಾನು ಹೋಗಿ ತಗೊಂಬರ್ತೀನಿ. ತಡ್ಕಳೆ. ಹರಿಶ್ಚಂದ್ರ ಘಾಟ್ಗೆ ಹೋಗಕ್ ನಾವು, ಪಕ್ಕದಲ್ಲಿರೋ ಗೇಟ್ಗೆ ಹೋಗಕ್ ನೀವಾ, ನಾವೇ ಹೋಗ್ತೀವಿ. ಅಲೋ, ನಾನು ಹೋಗಿ ತಗೊಂಬರ್ತೀನಿ ಅಂತ ಹೇಳ್ತಾ ಇದ್ದೀನಿ. ನಮ್ ಗಣೇಶನೇ ಹೋಗ್ಲಿ, ಅವನ್ ತುಂಬಾ ಕಿಲಾಡಿ. ದೋಸೆ ನಿನ್ ಬಾಯಿಗೆ ಸ್ವಲ್ಪ ಸೆಟ್ ಹಾಕೋ. ರೀ, ಊರ್ಕೆನೆ ಇದಿರಲ್ಲ, ಹೋಗಿ ಅಡ್ಗಂಡಿ. ನಾನ್ ತಗೊಂಡ್ಬರ್ತೀನಿ ಬಿಡಿ ಸರ್. ನೀನ್ ಆಮೇಲೆ ಹೋಗವಂತೆ ಮೆಡಿಕಲ್ ಶಾಪ್ಗೆ. ಈಗ ಹೋಗ್ ಕುಂತ್ಕೋ. ನಾನ್ ತಗೊಂಡ್ಬರ್ತೀನಿ ಸರ್. ಏನ್ ತರ್ಬೇಕು? ಇಂಟರ್ವ್ಯೂಲ್ ಆದ್ಮೇಲೆ ಬಂದ್ ತಲೆ ತಿಂತೀಯಲ್ಲ? ನಮ್ದೇ ನಮ್ಗೆ ಇಲ್ಲಿ ಅಂತ ಹರ್ಕೊಂಡ್ ಸಾಯ್ತಾ ಇದೀವಿ. ಲೋಕನಾಥ್ ಸಾಹೇಬ್ರೆ ಫೋನ್ ಮಾಡಿದ್ದಾರೆ. ಶೀತಲ್ ಹೇಗಿದ್ದಾಳೆ ಸರ್? ಶೀತಲ್ ಇಲ್ಲಿ ಸೇಫ್ ಆಗಿದ್ದಾಳೆ. ಸರಿ, ನಾನೇ ಬರ್ತೀನಿ. ಓಕೆ ಸರ್.
ಮಗಳೇ ರೇ ದುಡ್ಡು ಕೊಡಿ ಮೊದಲು ಅವಳು ಈ ಕಡೆ ಕಳ್ಸು. ಅಲೋ, ದುಡ್ಡಿಲ್ದೆ ಕಳ್ಸೋದಿಕ್ಕಲ್ಲ, 3 ದಿವಸದಿಂದ ಇವರೆಲ್ಲಾರು ಮೇಂಟೈನ್ ಮಾಡ್ತಾ ಇರೋದು. ಫಸ್ಟ್ ದುಡ್ಡು ಕಳ್ಸಿ, ಇಲ್ಲ ಅಂದ್ರೆ ನನ್ನ ಮಗಳಿಗೋಸ್ಕರ 4 ಕೋಟಿ ಕೊಡಕ್ಕೂ ರೆಡಿ ಇದ್ದೀನಿ. ಅವಳಿಗೆ ತೊಂದ್ರೆ ಆಗತ್ತೆ ಅಂದ್ರೆ 4 ಜನ ಸಾಯ್ಸಕ್ಕೂ ರೆಡಿ ಇದ್ದೀನಿ. ಇದೆಲ್ಲ ನಾನು ಆಟ ಆಡಿ ಬಿಟ್ಟಿರೋದ್ ಕಂಡ್ರ. ನಿಮ್ ಕೈಯಲ್ಲಿರೋ ಗನ್ನು ಒಂದೇ, ನನ್ನಲ್ಲಿರೋ ದಿಲ್ಲು ಒಂದೇ. ತಗೊಳ್ರ, ಸುಮ್ನೆ ದುಡ್ಡು ತಗೊಂಡು ನನ್ನ ಮಗಳನ್ನ ಕಳಿಸ್ಕೊಡಿ. ಲೋ ಮಗ, ಇವಳಪ್ಪ ಎಲ್ಲದಕ್ಕೂ ರೆಡಿಯಾಗಿ ಬಂದಿರಂಗೆ ಇದೆ. ನಮಗ್ ಬೇಕಾಗಿರೋ ದುಡ್ಡು. ಗನ್ ಸರೆಂಡರ್ ಮಾಡೋಳನ್ ಬಿಟ್ಬಿಟ್ಟು ದುಡ್ಡೇ ತಗೊಂಬಂದ್ಬಿಡ. ಒಳ್ಳೆ ನಿರ್ಧಾರ. ಶನಿ ಬಿಡುಗಡೆ ಆಗೋ ಸಮಯ ಬಂತು. ತಗೊಳ್ಳಿ. ಬಾ ಮಗಳೇ ಈ ಕಡೆ. ಡ್ಯಾಡಿ ದುಡ್ಡು ಬಂದ್ಮೇಲೆ ಫ್ರೆಂಡ್ಶಿಪ್ ಎಲ್ಲ ಅಷ್ಟೇ ಕಣೋ. ಮಗ, ಯಾಕೋ ಇಲ್ಲ ನಿಂತಿದ್ದೆ, ಹೋಗಿ ಹಿಡ್ದಾಕವ್ರನ್ನ. ಚಾಕು ಜೊತೆ ಗನ್ನು ಇದೆ ಕಣ ಅವ್ರ ಹತ್ರ. ಯಾವ ಗನ್ನಲ್ಲೂ ಬುಲೆಟ್ ಇಲ್ಲ ಕಣ. ನನ್ ಡೌ ಭಯ ಆಗುತ್ತೆ ಅಂತ ನಾನೇ ತೆಗ್ದಾಕ್ಬಿಟ್ಟಿದೀನಿ.